ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 49. ಲೇಖಕರು ಕೈಸರ್ ಜಹಾ. ನಾನು ಫೋನ್ ಮಾಡಿಲ್ಲ ಅಂತ ಊಟ ತಿಂಡಿ ಇಲ್ಲದೆ ಆರೋಗ್ಯ ಕೆಡಿಸಿಕೊಳ್ಳುತ್ತಾರಾ ಯಾರಾದರೂ? ಬೇಜಾರು, ಓಕೆ. ಹಾಗಂತ ಏನು ತಿನ್ನದೇ ಇರುವುದು ಸರಿನಾ? ಬೆಳಗ್ಗೆ ತಿಂಡಿಗೆ ಕುಳಿತಾಗ ನೀವು ನೆನಪಾದಿರಿ. ಕಾಲ್ ಮಾಡೋದಕ್ಕೆ ಅಪ್ಪ ಅಲ್ಲಿಯೇ ಇದ್ದರು. ಅದಕ್ಕೆ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆದೆ. ಆಮೇಲೆ ಇವತ್ತು ತುಂಬ ಕಸ್ಟಮರ್ಸ್ ಇದ್ದರು. ಫ್ರೀ ಆಗಲೇ ಇಲ್ಲ. ಅಪ್ಪನಿಗೆ ಕೌಂಟರ್ ಬಳಿ ಕೂರಿಸಿ ಮೇಲೆ ಕೆಳಗೆ ಓಡಾಡುವುದೇ ಆಯಿತು. ಅದಕ್ಕೆ ಕಾಲ್ ಮಾಡಲಿಲ್ಲ ಕಾವ್ಯ. ನೀವು ನೋಡಿದರೆ ಊಟ ತಿಂಡಿ ತಿನ್ನದೇ ಇದ್ದೀರಲ್ಲ, ಏನು ಹೇಳಲಿ ನಿಮಗೆ ನಾನು? ಮತ್ತೆ ಆರೋಗ್ಯ ಹಾಳು ಮಾಡಿಕೊಂಡು ನನಗೆ ಟೆನ್ಷನ್ ಕೊಡಬೇಕಲ್ಲ, ಅದಕ್ಕೆ ಅಲ್ಲವೇ ಎಂದು ಮುನಿಸಿನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮಿಗೆ ಹೋಗುವನು. ಅವನು ಬೇಸರಿಸಿಕೊಂಡಿದ್ದು ಈಕೆಗೆ ಒಂದು ರೀತಿಯ ಖುಷಿ ಮತ್ತು ದುಃಖ ಎರಡೂ ಆಗುವುದು. ಒಂದು ಕಡೆ ಆರ್ಯನ್ ತನ್ನ ಬಗ್ಗೆ ಕಾಳಜಿ ಮಾಡುತ್ತಿದ್ದಾನೆ ಎಂದು ಖುಷಿಯಾದರೆ, ಬೇಸರ ಮಾಡಿಕೊಂಡಿದ್ದಾರಲ್ಲ ಎಂದು ದುಃಖ ಆಗೋದು. ಅಲ್ಲಿಂದ ಎದ್ದವಳು ಊಟ ಜೋಡಿಸುವುದಕ್ಕೆ ಹೋಗುವಳು. ಟೇಬಲ್ನಲ್ಲಿ ಊಟ ಜೋಡಿಸಿ ಎಲ್ಲರೂ ಕುಳಿತು ಊಟ ಮಾಡುವುದಕ್ಕೆ ಶುರು ಮಾಡುವರು. ಆದರೂ ಆರ್ಯನ್ ಬರುವುದೇ ಇಲ್ಲ. ಕಾವ್ಯ ಊಟ ಮಾಡದೆ ಅವನಿಗಾಗಿ ಕಾಯುತ್ತಿರುವಳು. ಜಾನಕಿಯವರು, ಕಾವ್ಯ ಹೋಗಮ್ಮ, ನೋಡಿ ಆರ್ಯನ್ ಏನು ಮಾಡುತ್ತಾ ಇದ್ದಾನೆ, ಇನ್ನೂ ಊಟಕ್ಕೆ ಬಂದಿಲ್ಲವಲ್ಲ ಎಂದು ಹೇಳಿ ಕಳುಹಿಸುವರು. ಸರಿ ಅತ್ತೆ ಎಂದು ಹೇಳಿ ರೂಮಿಗೆ ಹೋಗಿ ನೋಡಿದಾಗ ಆರ್ಯನ್ ಎಡಕ್ಕೆ ಮಂಚದ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿರುವನು. ಅವನನ್ನು ನೋಡಿದವಳು, ಇದೇನಿದು ಆರ್ಯನ್, ಫ್ರೆಶ್ ಆಗಿ ಊಟ ಮಾಡೋದಕ್ಕೆ ಬರ್ತೀರಾ ಅಂದರೆ ನೀವು ನೋಡಿದರೆ ಇಲ್ಲಿ ಮೊಬೈಲ್ ನೋಡ್ತಾ ಕುಳಿತಿದ್ದೀರಾ ಎಂದು ಹೇಳುತ್ತಾ ಅವನ ಕೈನಿಂದ ಫೋನ್ ತೆಗೆದು ಅಲ್ಲಿಯೇ ಸೋಫಾದ ಮೇಲೆ ಇಡುವಳು. ಆರ್ಯನ್ ಆಕೆಯನ್ನು ನೋಡಿ ಏನೂ ಮಾತನಾಡದೆ ಬಲಕ್ಕೆ ತಿರುಗುವನು. ಕಾವ್ಯ ಆ ಕಡೆ ಹೋದವಳು ಮಂಚದ ಮೇಲೆ ಕುಳಿತು, ಆರ್ಯನ್ ಏನಾಯಿತು, ಬನ್ನಿ ಊಟ ಮಾಡೋಣ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಎಂದಾಗ ಎದ್ದು ಕುಳಿತವನು ಆಕೆಯ ಕೈ ಹಿಡಿದು, ನನಗೆ ಪ್ರಾಮಿಸ್ ಮಾಡಿ ನೀವು ಯಾವತ್ತೂ ಊಟ ತಿಂಡಿ ಬಿಡಲ್ಲ ಅಂತ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನೀವು ನನ್ನಿಂದ ಊಟ ಮಾಡಿಲ್ಲ ಅಂತ ಕೇಳಿದಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಸಾರಿ ಆರ್ಯನ್, ಇನ್ನು ಮೇಲೆ ಹಾಗೆಲ್ಲ ಮಾಡೋಲ್ಲ, ಓಕೆನಾ? ನೀವು ಕಾಲ್ ಮಾಡಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು, ಸಾರಿ ಎನ್ನುವಳು. ನಾನು ಜಾಸ್ತಿ ಮಾತನಾಡಿದೆ ಅನಿಸುತ್ತೆ ಅಲ್ವಾ ಕಾವ್ಯ? ಸಾರಿ ಎಂದಾಗ ನೀವೇನು ಬೈದಿದ್ದು ನನಗೆ ಬೇಜಾರು ಆಗಲಿಲ್ಲ ಆರ್ಯನ್. ಈಗ ಬನ್ನಿ ಊಟ ಮಾಡೋಣ ಎಂದು ಎದ್ದವಳು ಅವನ ಕೈ ಹಿಡಿದು ಎದ್ದಾಗ ಆರ್ಯನ್ ಬೇಕಂತಲೇ ಅಲ್ಲಿಂದ ಎದ್ದೇಳದೆ ಕಾವ್ಯಳನ್ನು ನಗುತ್ತಾ ನೋಡುತ್ತಾ ಕೂರುವನು. ಕಾವ್ಯ ತಾನು ಏನೂ ಕಮ್ಮಿ ಇಲ್ಲ ಎನ್ನುವ ಹಾಗೆ ಎಲ್ಲ ಬಲವನ್ನು ಒಗ್ಗೂಡಿಸಿ ಕೈ ಹಿಡಿದು ಎಳೆದಾಗ ಆರ್ಯನ್ ಎದ್ದವನು, ಸಾಕು ನೀವು ಎಳೆದದ್ದು, ನಡೀರಿ ಮೊದಲೇ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಈಗ ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು ಎಂದಾಗ ಸರಿ ಎಂದು ಹೇಳುತ್ತಾ ಆಕೆ ಮುಂದೆ ನಡೆದರೆ ಆರ್ಯನ್ ಆಕೆಯ ಹಿಂದೆಯೇ ನಡೆಯುವನು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ಇಂದಿನ ವ್ಯಾಪಾರದ ಬಗ್ಗೆ ಮಾತನಾಡುವರು. ಹಾಗೆಯೇ ಈಗ ಹಬ್ಬದ ಸೀಸನ್ ಶುರುವಾಗುವುದು, ಆದಷ್ಟು ಅಂಗಡಿಯ ತುಂಬ ವಸ್ತುಗಳಿರಬೇಕು ಎಂದು ಮಾತನಾಡಿಕೊಳ್ಳುವರು. ಊಟ ಮುಗಿದ ನಂತರ ಸ್ವಲ್ಪ ಸಮಯ ಕುಳಿತ ಎಲ್ಲರೂ ಮಲಗುವುದಕ್ಕೆ ತಮ್ಮ ತಮ್ಮ ರೂಮಿಗೆ ಹೋಗುವರು. ಜಯದೇವರವರು ಏನೋ ಯೋಚಿಸುತ್ತಿರುವಾಗ ಅವರಿಗೆ ಟ್ಯಾಬ್ಲೆಟ್ ನೀಡಿದ ಜಾನಕಿಯವರು, ಏನ್ರಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಟ್ಯಾಬ್ಲೆಟ್ ತಿಂದು ನೀರು ಕುಡಿದು ಅವರ ಕೈಗೆ ಲೋಟ ನೀಡಿದವರು, ಜಾನಕಿ, ಆರ್ಯನ್ ಮತ್ತು ಕಾವ್ಯ ಮದುವೆಯಾದ ಮೇಲೆ ಸುತ್ತಾಡಲು ಎಲ್ಲೂ ಹೋಗಿಲ್ಲ ಕಣೆ, ಅವರಿಬ್ಬರು ಹೇಗಿದ್ದಾರೆ,
ಅವರ ಮಧ್ಯೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಪಾಪ ಆ ಹುಡುಗಿ ಮದುವೆ ಆಗಿ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಬರೀ ಸಮಸ್ಯೆಗಳನ್ನು ಬಗೆಹರಿಸುವುದೇ ಆಗಿದೆ. ಈಗ ಆರ್ಯನ್ ಬೆಳಗ್ಗೆ ಬೇಗ ಹೋಗುತ್ತಾನೆ, ಸಂಜೆ ಬರುವುದು ತಡ ಆಗುತ್ತೆ. ಅವರಿಬ್ಬರಿಗೆ ಅವರದೇ ಅಂತ ಸಮಯವೇ ಇಲ್ಲ ನೋಡು ಎಂದಾಗ, ಹೌದು ರೀ, ನೀವು ಹೇಳ್ತಾ ಇರೋದು ಸರಿನೇ ಕಣ್ರಿ. ಅವರಿಬ್ಬರಿಗೆ ನಾವು ಸಮಯ ನೀಡಬೇಕು. ಆಮೇಲೆ ಅವರಿಗೆ ಅಂತ ಸಮಯ ಸಿಗಲಿಲ್ಲ ಅಂತ ಏನಾದರೂ ಚಾಂದಿನಿಯ ತರಹ ಮಾಡಿಬಿಟ್ಟರೆ ಎಂದು ಕಳವಳಗೊಳ್ಳುವರು. ಹಾಗೆ ಮಾಡಲ್ಲ ಎನ್ನುವ ನಂಬಿಕೆ ಇದೆ. ಆದರೂ ಕೆಲವೊಂದು ಸಲ ಭಯ ಆಗುತ್ತೆ. ಅವಳು ನೋಡಿ ಹೇಗೆ ಇರುವ ಒಬ್ಬ ಮಗನನ್ನು ಬೇರೆ ಕರೆದುಕೊಂಡು ಹೋಗ್ತಾ ಇದ್ದಾಳೆ ಅಂತ ಎಂದಾಗ, ಯಾಕೆ ಹಾಗೆ ಯೋಚನೆ ಮಾಡ್ತೀಯಾ? ಕಾವ್ಯ ಆಗಲಿ ಆರ್ಯನ್ ಆಗಲಿ ಹಾಗೆಲ್ಲ ಏನೂ ಯೋಚನೆ ಮಾಡಲ್ಲ. ಕಾವ್ಯ ತುಂಬ ಬುದ್ಧಿವಂತೆ, ಒಳ್ಳೆಯ ಆದರ್ಶ ಗುಣಗಳನ್ನು ಹೊಂದಿರುವ ಹುಡುಗಿ. ಅಂತಹ ನಿನ್ನ ಮಗನನ್ನು ಸರಿದಾರಿಗೆ ತಂದವಳು ಅವಳು ತಾನೆ. ಇಲ್ಲ ಅಂದರೆ 10-11 ಗಂಟೆಯ ತನಕ ಮಲಗಿಯೇ ಇರುತ್ತಿದ್ದ. ಈಗ ನೋಡು ಜವಾಬ್ದಾರಿ ಹೇಗೆ ಬಂದಿದೆ ಅಂತ. ಹಾಗೆಲ್ಲ ಏನೂ ಆಗಲ್ಲ. ಈಗ ಅವರನ್ನು ಸ್ವಲ್ಪ ದಿನಕ್ಕೆ ಎಲ್ಲಿಗಾದರೂ ಕಳುಹಿಸೋಣ ಅಂತ ಯೋಚಿಸುತ್ತಾ ಇದ್ದೀನಿ ಕಣೆ ಎನ್ನುವರು. ಅಲ್ಲ ಕಣ್ರಿ, ಅಂಗಡಿಯಲ್ಲಿ ನೀವು ಒಬ್ಬರೇ ಆಗೋಲ್ಲವಾ? ಮೇಲಿನ ಫ್ಲೋರ್ ಮತ್ತು ಕೆಳಗೆ ಎಲ್ಲ ಕಡೆಯಲ್ಲೂ ನೀವೇ ನೋಡಿಕೊಳ್ಳಬೇಕಾಗುತ್ತದೆ. ಆ ರೀತಿ ಮೇಲೆ ಕೆಳಗೆ ಹತ್ತಿ ಇಳಿದು ಕೆಲಸ ಮಾಡೋದಕ್ಕೆ ಆಗುತ್ತಾ? ಹೇಗೆ ನೋಡಿಕೊಳ್ಳುತ್ತೀರಾ ಎಂದು ಕೇಳಿದಾಗ, ಈ ತಿಂಗಳು ಮುಗಿಯಲಿ, ಒಳ್ಳೆಯ ವ್ಯಾಪಾರ ಆಗಿ ಲಾಭ ಆದರೆ ಒಬ್ಬ ಹುಡುಗನನ್ನು ನೋಡಿ ಕೆಲಸಕ್ಕೆ ಸೇರಿಸಿಕೊಳ್ಳೋಣ. ಆಮೇಲೆ ಅವರನ್ನು ಕಳುಹಿಸೋಣ. ಅಕಸ್ಮಾತ್ ಅವರೊಂದಿಗೆ ಈಗಲೇ ನೀವು ಸುತ್ತಾಡಲು ಹೋಗಿ ಬನ್ನಿ ಅಂತ ಹೇಳಿದರೂ ಸಹ ಅವರಿಬ್ಬರು ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ. ಅದಕ್ಕೆ ಈ ತಿಂಗಳು ಎಲ್ಲ ನೋಡೋಣ ಅಲ್ಲವಾ ಎನ್ನುವರು. ಸರಿ ಎಂದು ಹೇಳಿದವರು ಮತ್ತೆ, ರೀ, ಸೀಮಾ ಮದುವೆ ವಿಷಯ ಬಗ್ಗೆ ಭಾವ ಏನು ಹೇಳಲೇ ಇಲ್ಲವಲ್ಲ? ಎಲ್ಲಿಯಾದರೂ ನೋಡಿದ್ದಾರಂತ? ಇನ್ನು ಎಷ್ಟು ದಿನ ಅಂತ ಹಾಗೆ ಸುಮ್ಮನೆ ಇರ್ತೀರಾ? ನಮ್ಮ ಕುಟುಂಬದಲ್ಲಿ 2 ಹುಡುಗರದು ಮದುವೆ ಆಗಿದೆ. ಆ ಹುಡುಗಿ ಇನ್ನೂ ಆಗಲಿಲ್ಲ ಅಂದರೆ ಜನ ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ ಕಣ್ರಿ ಎಂದು ಹೇಳಿದಾಗ, ನಾನು ಅದರ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ ಕಣೆ. ಅಣ್ಣನ ಹತ್ತಿರ ಮಾತನಾಡುತ್ತೇನೆ, ನೀನು ಹೇಳೋದು ಸರಿನೇ ಇದೆ ಎಂದು ಹೇಳುವರು. ಹಾಗೆಯೇ ಮಾತನಾಡುತ್ತಾ ಇಬ್ಬರು ಮಲಗುವರು. ಆರ್ಯನ್ ತನ್ನ ತಂದೆಗೆ ಹೆಚ್ಚಾಗಿ ಆಯಾಸ ಮಾಡಿಕೊಳ್ಳಲು ನೀಡದೆ ತಾನೇ ಮೇಲೆ ಕೆಳಗೆ 2 ಕಡೆ ಕಸ್ಟಮರ್ಸ್ಗಳನ್ನು ನೋಡಿಕೊಳ್ಳುತ್ತಿದ್ದ. ಆ ಕಾರಣದಿಂದ ತುಂಬ ದಣಿದಿರುವನು. ಹಾಗೆಯೇ ಮಂಚದ ಮೇಲೆ ಕುಳಿತವನು ತನ್ನ ಕಾಲುಗಳನ್ನು ಉದ್ದ ಮಾಡಿಕೊಂಡು ತಾನೇ ಒತ್ತಿಕೊಳ್ಳುತ್ತಿದ್ದನು. ಆಗ ವಾಶ್ರೂಮಿನಿಂದ ಬಂದ ಕಾವ್ಯ ಆರ್ಯನ್ನನ್ನು ನೋಡಿ, ಯಾಕೆ ಆರ್ಯನ್, ಕಾಲು ನೋಯ್ತಾ ಇದೆಯಾ? ಏನಿಲ್ಲ ಕಾವ್ಯ, ಸ್ವಲ್ಪ ಮಲಗಿದರೆ ಸರಿ ಹೋಗುತ್ತೆ ಎನ್ನುವನು. ನೀವು ಸರಿಯಾಗಿ ಮಲಗಿ, ನಾನು ಒತ್ತುತ್ತೀನಿ ಎಂದು ಹೇಳಿದಾಗ, ಅಯ್ಯೋ ಅದೆಲ್ಲ ಬೇಡ ಕಾವ್ಯ, ನೀವು ನನ್ನ ತರಹ ಸುಸ್ತಾಗಿರ್ತೀರ, ಏನೂ ಬೇಡ ಎಂದು ಹೇಳುವನು. ಅವನ ಕಾಲ ಬಳಿ ಕುಳಿತವಳು, ಆರ್ಯನ್, ನಾನು ಬೇಗ ಬರುತ್ತೇನೆ, ನೀವು ಬೇಗ ಹೋಗಿ ಲೇಟ್ ಬರ್ತೀರಾ. ಅಷ್ಟಕ್ಕೂ ಈಗೀಗ ನನಗೇನು ಮುಂಚೆಯ ತರಹ ಕೆಲಸ ಇಲ್ಲ. ನಾನು ಬರುವ ತನಕ ಅಶ್ವಿನಿ ಮತ್ತು ಅತ್ತೆ ಎಲ್ಲವನ್ನೂ ರೆಡಿ ಮಾಡಿರ್ತಾರೆ. ಮನೆ ಕೆಲಸ ಅರ್ಧಕ್ಕರ್ಧ ಮುಗಿದಿರುತ್ತೆ. ಕೊಡಿ ನೀವು ಕಾಲನ್ನು ಎಂದು ಹೇಳಿ ಅವನ ಕಾಲನ್ನು ತನ್ನ ಮಡಿಲ ಮೇಲೆ ಇಟ್ಟುಕೊಂಡವಳು ಒತ್ತುವುದಕ್ಕೆ ಶುರು ಮಾಡುವಳು. ಹಾಗೆ ಒತ್ತುವಾಗ ಆರ್ಯನ್ಗೆ ಒಂದು ರೀತಿಯ ಮುಜುಗರ ಎನಿಸುವುದು. ಅಯ್ಯೋ ಕಾವ್ಯ, ಬಿಡಿ, ಬೇಡ ಎಂದು ಕಾಲನ್ನು ಆಕೆಯ ಮೇಲಿನಿಂದ ತೆಗೆದವನು, ಬನ್ನಿ ನೀವು, ಇದೆಲ್ಲ ಏನು ಮಾಡಬೇಡಿ, ನನಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಕಾವ್ಯ ಎನ್ನುವನು. ಆರ್ಯನ್, ಅದರಲ್ಲಿ ಗಿಲ್ಟಿ ಫೀಲ್ ಆಗುವಂಥದ್ದೇನಿದೆ ಎಂದು ಹೇಳುತ್ತಾ ಮಲಗಿದಾಗ
ಆರ್ಯನ್ ಸಹ ಮಲಗಿದವನು ಆಕೆಯನ್ನು ನೋಡುತ್ತಾ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ ಕಾವ್ಯ, ಯಾಕಂದರೆ ನೀವು ತುಂಬಾ ಒಳ್ಳೆಯವರು. ನೋಡಿ, ಅದಕ್ಕೆ ನಿಮ್ಮ ಒಳ್ಳೆಯತನವನ್ನು ನಾನು ದುರುಪಯೋಗಪಡಿಸಿಕೊಳ್ಳುತ್ತಾ ಇದ್ದೀನಿ ಅಂತ ಅನಿಸುತ್ತೆ ಎಂದಾಗ ಕಾವ್ಯ ನಗುವಳು ಅವನ ಮಾತಿಗೆ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ನಮ್ಮ ನೆಚ್ಚಿನ ಲೇಖಕರಾದ ಕೈಸರ್ ಜಹಾ ಅವರು ಬರೆದ ಮತ್ತೊಂದು ಕಾದಂಬರಿ ಯಾರ ಒಲವು ಯಾರಿಗೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ಇದೇ ರೀತಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.